ಕನ್ನಡ ಸಾಹಿತ್ಯ ಕಲಾಕುಶನ ಈ ಮೂರು ಸಂಸ್ಥೆಗಳು ಜೊತೆಗೂಡಿ ಈ ದಿನ ಡಾಕ್ಟರ್ ಎಚ್.ಎಲ್. ಶಿವಬಸಪ್ಪ ಒಡೆಯಾಲ ಅವರ ಕರ್ಣ ಚರಿತಾಮೃತ ಅಥವಾ ಕರ್ಣ ಪುನರುತ್ಥಾನ ಎನ್ನುವಂಥ ಒಂದು ಮಹಾ ಕಾವ್ಯದ ಲೋಕಾರ್ಪಣಾ ಸಮಾರಂಭವನ್ನು ಈ ದಿನ ಈ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದಾರೆ. ತಮಗೆಲ್ಲ ತಿಳಿದಿರುವ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಲೋಕಾರ್ಪಣಾ ಸಮಾರಂಭವನ್ನು ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಡಿವೈಎಸ್ಪಿ ಆಗಿ ಬಹಳ ಲೋಕಕ್ಕೆ ಒಂದು ಅಮೋಘವಾದ ಕೊಡುಗೆಯನ್ನು ಕೂಡ ಮಾಡಿದಂಥವರು ಶಿವರಾಜ್ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸಿ.ಪಿ. ಕೃಷ್ಣಕುಮಾರ್ ಅವರು ಸಿಪಿಕೆ ಎನ್ನುವ ಮೂರಕ್ಷರದಿಂದಲೇ ಇಡೀ ಸಾರಸ್ವತ ಲೋಕಕ್ಕೆ ಚಿರಪರಿಚಿತರಾದಂಥವರು ನಮ್ಮ ಸಿಪಿಕೆ ಅವರು. ನಾನು ಮಹಾಕಾವ್ಯ ಅದನ್ನ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗಿರುವಂಥವರು 500ಕ್ಕೂ ಹೆಚ್ಚು ಮಾಡಿದಂಥವರು, 32ಕ್ಕೂ ಹೆಚ್ಚು ಮಹಾಕಾವ್ಯಗಳನ್ನು ಪ್ರದೀಪ್ ಕುಮಾರ್ ಹೆಬ್ರಿರವರು ಅವರು ಈ ಕಾರ್ಯಕ್ರಮದಲ್ಲಿ ಈ ಕೃತಿಯನ್ನು ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಮೂರು ಸಂಸ್ಥೆಗಳ ಪರವಾಗಿ ಉತ್ಪೂರ್ವವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅದನ್ನ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಜೊತೆಗಿರುವ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಅವರು ಕನ್ನಡ ಭಾಷೆಯಲ್ಲಿ ಹೆಚ್ಚಿನ ಸಾಹಿತ್ಯವನ್ನು ರಚನೆ ಮಾಡಿದಂಥವರು. ಮೂರು ಸಂಸ್ಥೆಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನನಗೆ ತೇಜಗೌಡರ ಒಂದು ನೆನಪಿಗೆ ಬರ್ತದೆ. ತೇಜಗೌಡವರು ಯಾವಾಗಲೂ ಕೂಡ ಒಂದು ಮಾತಾಡ್ತಾ ಇದ್ರು, ಕನ್ನಡ ಮೇಷ್ಟ್ರುಗಳು ಕನ್ನಡ ವಿದ್ವಾಂಸರು ಸಾಹಿತ್ಯವನ್ನು ರಚನೆ ಮಾಡೋದು ದೊಡ್ಡದಲ್ಲ. ಅಂಕಣ ಬರಹಗಳನ್ನ ತಾವೆಲ್ಲರೂ ಕೂಡ ನಾಡಿನ ಪತ್ರಿಕೆಗಳಲ್ಲಿ ಗಮನಿಸ್ತಾ ಇದ್ದೀರಿ. ವೀಕ್ಷಕ ವಿವರಣೆಯನ್ನು ಕೂಡ ಕೊಡುವಂಥವ್ರು ನಮ್ಮ ಮೈಸೂರಿನ ದಸರಾ ಮೆರವಣಿಗೆ ಇರ್ಬೋದು, ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂಥ ಯಾವುದೇ ಪೆರೇಡ್ ಇವೆಲ್ಲ ಕವಾಯತ್ ಇವುಗಳೆಲ್ಲ ಇರ್ಬೋದು, ಬಹಳ ಅತ್ಯಂತ ಒಂದು ಮಹತ್ವದ ಸಂಸ್ಥೆ. ರಾಜಕೀಯ ರಾಜಧಾನಿ ಬೆಂಗಳೂರಿನಲ್ಲಿ ಅದು ಕೇಳಿಕೊಂಡು ಅದರಲ್ಲಿ ಹಲವಾರು ಚಟುವಟಿಕೆಗಳು ನಡೀತಾ ಇರುವಂಥದ್ದು. ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶಯಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಅದನ್ನು ಕಟ್ಟುವಂತಹ ಕೆಲಸವನ್ನ ಅಧ್ಯಕ್ಷರಾಗೋದ್ರ ಮೂಲಕ ಸಾಹಿತ್ಯ ಪರಿಷತ್ತಿನ ಎಲ್ಲರ ಮನೆಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಮಡಿಕೇರಿ ಗೊಬ್ಬರವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ ಒಂದು 1000 ಎನ್ನುವ ಪ್ರಶಸ್ತಿಗೂ ಕೂಡ ಭಾಜನರಾದಂಥವರು ನಮ್ಮ ಡಿ.ಎನ್. ಲೋಕಪ್ಪನವರು. ನಿರಂತರವಾಗಿ ಅವರು ಉದ್ಯೋಗಮುಖರಿರಲಿ, ವಿದ್ವಾಂಸರಿರಲಿ, ವಿದ್ವಜ್ಜನರಿರಲಿ ಅವರೆಲ್ಲರ ಮತ್ತು ಬಹಳ ಪ್ರಮುಖ ಸೇರಲಿಕ್ಕೆ ಕಾರಣರಾದಂಥವರು ನಮ್ಮ ಒಡೆಯಾಲ ಶಿವಬಸಪ್ಪನವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಮೂರು ಸಂಸ್ಥೆಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಮೂರು ಸಂಸ್ಥೆಗಳ ಮೇಲಿನ ಪ್ರೀತಿಯಿಂದ ಶಿವಬಸಪ್ಪನವರ ಮೇಲಿನ ಗೌರವ ಪ್ರಾಸ್ತಾವಿಕವಾಗಿ ಈಗ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಅಂಕಣಕಾರರು ದೇಶಿಕೇಂದ್ರ ಸ್ವಾಮೀಜಿಯವರ 10ನೇ ಕೃತಿಯಾಗಿ ಈ ಮಹಾಕೃತಿ ಕನ್ನಡ ಚರಿತಾಮೃತ ಅದನ್ನ ಎಲ್ಲ ಪೂರ್ಣಗೊಳಿಸಿದ್ಮೇಲೆ ಪೂಜ್ಯ ಸ್ವಾಮೀಜಿಯವ್ರನ್ನ ಅದನ್ನ ಬರಬೇಕು. ಸ್ವಾಮೀಜಿಯವರು ನಿಮಗೆ ಗೊತ್ತಿರಬಹುದು, ಪ್ರತಿದಿನ ಕನಿಷ್ಠ 1,000ಕ್ಕೂ ಹೆಚ್ಚು ಜನ ಆಗಿರ್ತಾರೆ ಸಂದರ್ಶಕರು. ನಾನಾ ಆಹ್ವಾನಗಳನ್ನ ಕೇಳಿಕೊಂಡು ಅಲ್ಲಿ ಸದಾ ಅವರು ಬ್ಯುಸಿಯಾಗಿರೋಂಥವ್ರು. ಆದರೆ ನಾನು ಕಂಡಿದ್ದೇನು ಅಂತಂದ್ರೆ ಅಷ್ಟು ಜನ ಬರ್ತಾರೆ, ಅದನ್ನೆಲ್ಲ ಅತ್ಯಂತ ತಾಳ್ಮೆ ಕರೆಕ್ಟ್ ಆಗಿದೆ ಟೈಮು ಅಂತ ಹೇಳಿ ಬರ್ತೀನಿ. ಮಂತ್ರಿಯಲ್ಲಿ ಅವರಿಗೆ ಕಂಡಂತ ಅನೇಕ ಅಂಶಗಳು ಹೇಗೆ ಗೋಚರ ಆಗಿದೆ, ಅವರು ಅನೇಕ ಕವರ್ಗಳ ಹತ್ರ ಕೆಲವು ಸ್ಪಾರ್ಕ್ಗಳು ಕಾಣ್ತಿದೆ. ಆದ್ರೆ ಪ್ರಾಜ್ಞರಿದ್ದಾರೆ, ಅವರು ಅದನ್ನ ಹೇಳಬೇಕು, ಅದನ್ನ ಹೇಳ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ. ನಾನು ಪ್ರಾಸ್ತಾವಿಕ ಭಾಷಣವನ್ನ ಹೆಚ್ಚು ಮಾತಾಡಬಾರ್ದು. ಮಗಳು ಹೃದಯ ನಮಗೆ ದತ್ತು ನೀಡಿದ ಹೊಸ ಕಾವ್ಯ ಕರ್ಣ ಚರಿತಾಮೃತ ಅಥವಾ ಕರ್ಣ ಪುನರುತ್ಥಾನ ಈ ಕೃತಿಯನ್ನ ನಾನು ಅತ್ಯಂತ ಸಂಭ್ರಮ ಸಡಗರ ಈ ಮಾತು ಹೇಳಿ ಅವರು 200 ವರ್ಷ ಆಗಿದೆ. ಇವತ್ತಿಗೂ ಈ ಸಂಗತಿಗಳು ಪ್ರಸ್ತುತ ಅಂತ ಅನಿಸ್ತಾ ಇರೋದ್ರಿಂದ ಕವಿ ಶಿವಬಸಪ್ಪನವರ ಕಾವ್ಯ ಪ್ರವೇಶಕ್ಕೆ ಮೊದಲು ಆ ಕೆಲವು ನುಡಿಗಳನ್ನ ನೆನಪು ಮಾಡಿಕೊಳ್ಳೋದು ಪ್ರಸ್ತುತ ಅಂತ ಭಾವಿಸಿ ಮುಂದುವರಿತಾ ಇದ್ದೀನಿ.
ಮ್ಯಾಥ್ಯೂ ಆರ್ನಾಲ್ಡ್ ಹೇಳಿದ್ದು, ದಿ ಫ್ಯೂಚರ್ ಆಫ್ ಪೊಯಿಟ್ರಿ ಇಸ್ ಇಮ್ಮೆನ್ಸ್. ಕಾವ್ಯದ ಭವಿಷ್ಯ ಉಜ್ವಲವಾಗಿದೆ. More and more mankind will discover that we have to turn to poetry to interpret life for us, to console us, to sustain us. ಬದುಕನ್ನು ನಮಗೆ ಅರ್ಥೈಸೋದಕ್ಕೆ, ನಮ್ಮನ್ನು ಸಂತೈಸುವುದಕ್ಕೆ, ನಮಗೆ ಚೈತನ್ಯ ಹೂಡುವುದಕ್ಕೆ ನಮಗೆ ಕಾವ್ಯವೇ ಗತಿ ಎಂಬುದನ್ನು ಮನುಕುಲದ ಹೆಚ್ಚು ಮಂದಿ ಅರಿಯುವರು. ವಿತೌಟ್ ಪೊಯಿಟ್ರಿ ಅವರ್ ಸೈನ್ಸ್ ವಿಲ್ ಅಪಿಯರ್ ಇನ್ಕಂಪ್ಲೀಟ್ ಮಾಡ್ತಾ ಇತ್ತು. ಅದಕ್ಕೆ ಅವರು ಹೇಳಿರ್ಬೋದು ಪ್ರಾಯಶಃ ವರ್ಡ್ಸ್ವರ್ತ್ ಅವರೆಲ್ಲ ತಮಗೆ ಗೊತ್ತಿದೆ. ನೇರದಲ್ಲಿ ಈಗ ಒಂದರ್ಥದಲ್ಲಿ ಕರ್ಣಪರ್ವ ಅಂತ ಹೇಳ್ಬೋದು ಅಂತ ಕಾಣಿಸುತ್ತೆ. ಸಂದರ್ಭ ಸನ್ನಿವೇಶಗಳ ಕಾರಣದಿಂದ ಸೋತವರು, ತಾವು ನಂಬಿದ ಮೌಲ್ಯಗಳಿಗಾಗಿ ಪ್ರಾಣಾರ್ಪಣೆ ಮಾಡಿದವರು, ಮೂಲ ಮಹಾಭಾರತ ಶಿವಬಸಪ್ಪ ಚಿತ್ರಿಸಿರುವ ಕರ್ಣನಾಗಲಿ ನಂಬಿದ ಮೌಲ್ಯಗಳಿಗೆ ಬದ್ಧರಾದವರು. ಆ ಕಾಲದಲ್ಲಿ ಪ್ರತಿಷ್ಠಿತವಾಗಿದ್ದಂಥ ಇಟಾಲಿಯನ್ ಭಾಷೆಯಲ್ಲಿ ಕಾವ್ಯವನ್ನು ಬರೆಯೋದನ್ನು ಬಿಟ್ಟು ಒಂದು ಡಯಲೆಕ್ಟ್ ನಲ್ಲಿ ಬರೆದಿದ್ದಾರೆ, ಡಿವೈನ್ ಕಾಮಿಡಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಪೂರ್ತಿ ಶಿವಬಸಪ್ಪನವರು ನಮ್ಮ ಭಾಗದ ಭಾಷೆಯಲ್ಲೇ ಮಹಾಕಾವ್ಯವನ್ನ ಉದ್ದಕ್ಕೂ ನಡೆಸಿದ ಪಕ್ಷದಲ್ಲಿ ಇನ್ನೊಂದು ರೀತಿಯ ಸೌಂದರ್ಯದಿಂದ ಅದು ಕಂಗೊಳಿಸ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದ ಕೆಲಸ. ಕಾವ್ಯವನ್ನು ಬರೆಯುವುದಾಗಿರ್ಬೋದು, ಕಾವ್ಯವನ್ನು ಓದುವುದಾಗಿರ್ಬೋದು, ಅದು ನಮ್ಮ ಕನ್ನಡದ ಇತಿಹಾಸವನ್ನು ಮುಂದಿನ ಜನಾಂಗಕ್ಕೆ ನಾವು ಹೇಳುವಂತಹ ನಮ್ಮದೊಂದು ಆದ್ಯ ಕರ್ತವ್ಯವಾಗಿದೆ. ಯಾವಾಗ ನೀವು ಮಹಾಪರಶುರಾಗ್ತೀರಿ, ಇವತ್ತು ಸರ್ ಅವರಿಗೆ ಎಷ್ಟು ಕಾವ್ಯ ಬರೆದ್ರು ನಾಳೆ ಬಹುಶಃ ಒಂದೊಂದು ತಲೆಗೆ ಒಂದೊಂದು ಕಾವ್ಯ ಬಂದ್ಬಿಡ್ತಿದೆ. ಮೈಸೂರಿನ ಭಾರಕ್ಕಿಂತ ದೊಡ್ಡ ಭಾರ ಮಹಾಕಾವ್ಯಗಳ ಮುಖಾಂತರ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆಯಿಂದ ಈ ಕರ್ಣ ಮತ್ತು ಈ ಕಾವ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ CPK ಸರ್ ಅವರು ಒಂದು ಮಾತು ಬರೀತಾರೆ, ರಾಮಾಯಣ ದರ್ಶನ ಬಂದ 50 ವರ್ಷಗಳಲ್ಲಿ ಕನ್ನಡದಲ್ಲಿ 50 ಮಹಾಕಾವ್ಯಗಳು ಬಂತು ಅಂತ. 110ನೇ ದಿವಸಕ್ಕೆ 18 ಮಹಾಕಾವ್ಯಗಳು ಬಂದಿದೆ. ನಾವು ಒಂದು ಸಲ ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು, ಅಲ್ಲಿ